ನೋಡಮ್ಮ, ಸರ್ಕಾರಗಳಿಗೆ ಪಾಠ ಕಲಿಸೋಕ್ಕೆ ನಿನ್ನೆ ಒಂದು ಅಂಥ ಪಾಠ ಕಲಿಸಿದ್ದೀವಿ. ಸರ್ವೆ ಮಾಡೋಕ್ಕೆ ಯಾರಪ್ಪ ಅಂದ್ರಿ? ಅದು ಸರ್ವೆ ಮಾಡೋಕ್ಕೆ ಯಾರಪ್ಪ ಅಂದಪ್ಪ? ಇದೆ ಸರ್ಕಾರದ್ದು, ಇಲ್ಲ ಅವ್ರದ್ದು, ಇಲ್ಲ ಡಿ ಕೆ ಅವ್ರದ್ದು, ಇನ್ಯಾರ್ದದು? ಈಗ ಯಾಕೆ ಬಂದಿದ್ವಿ ಅಂದರೆ ಸರ್ಕಾರಕ್ಕೆ ಡಿ ಸಿ ಕೇಳ್ತಾ ಇದ್ದೀವಿ. ನಿನ್ನ ಡಿ ಸಿ ಆಫೀಸ್ ಒಳಗೆ ಬಂದರೆ ಪರ್ಮಿಷನ್ ಕೇಳಿ ನಾವು ಒಳಗೆ ಬರ್ಬೇಕು. ಒಂದು ಮುಖ್ಯಮಂತ್ರಿ ಆಫೀಸ್ಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಕೇಳೋಗ್ಬೇಕು. ನಮ್ಮ ಜಮೀನಲ್ಲಿ ಕಾಲಿಟ್ಟಿದ್ದಾರಲ್ಲ, ಈಗ ನಾವು ಪರ್ಮಿಷನ್ ಕೇಳ್ಬೇಕು ಡಿ ಸಿ ಅವ್ರನ್ನ. ಡಿ ಸಿ ಅವರಿಗೆ ನಮ್ಗೊಂದು ಪರ್ಮಿಷನ್ ಕೊಡಿ. ನಮ್ಮ ಕಳ್ರಂಗೆ ನಾವು ಹೊಲ್ದಾಗ ನುಗ್ಗಿದಾರಲ್ಲ, ಅವ್ರನ್ನ ಕಾಲು ಕತ್ತರಿಸ್ಬೇಕು, ಕೈ ಕತ್ತರಿಸ್ಬೇಕು, ಏನು ಮಾಡ್ಬೇಕಂತ ಪರ್ಮಿಷನ್ ಬೇಕಲ್ರಿ. ಪರ್ಮಿಷನ್ ಕೊಡಿಬೇಕಪ್ಪ ಡಿ ಸಿ ಅವ್ರಂತೆ ಕೊಡಿ ಅಂತ ಕೇಳಕ್ಕೆ ಬಂದಿದ್ವಿ. ಯಾಕೆ ನಮ್ಮ ಜಮೀನು ಏಕೆ ಬರ್ತಾರಂದ್ರೆ ಇವ್ರು ಕಳ್ರಲ್ವೇನ್ರಿ? ಕಳ್ರನ್ನ ಏನು ಮಾಡ್ಬೇಕು ನಾವು? ಕದಿಮ್ರಿ ಏನು ಮಾಡ್ಬೇಕು ನಾವು? ರಿಯಲ್ ದಂಧೆಗಳು ಏನು ಮಾಡಬೇಕು? ಅದರಲ್ಲೂ ನಮ್ಮ ಜಮೀನು ಅಂದರೆ ನಾವು ಭಾರಿ ಗೌರವದಿಂದ ಪೂಜೆ ಮಾಡಿ ಬಂಗಾರ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅನ್ನ ಹಾಕೋ ಜನ ನಾವು. ನಮ್ಮ ಜಮೀನುಗಳಿಗೆ ಹೋಗಿ ಹಾಳು ಮಾಡಿದ್ದಾನೆ, ದಬ್ಬಾಳಿಕೆ ಮಾಡಿದ್ದಾರೆ. ಇವತ್ತು ಪೊಲೀಸ್ ಮುಂದೆ ಹಿಡ್ಕೊಂಡು ನಮ್ಮ ಮೇಲೆ ಮಾಡಿದ್ದಾರೆ. ಪೊಲೀಸ್ದಲ್ಲಿ ಲಾಠಿ ಇದೆ, ನಮ್ಮ ಹತ್ರ ಏನಿದೆ? ನಮ್ಮ ಹತ್ರ ಬಾರ್ಕೋಲು ಪರ್ಕೆ ಇದು ನಾವು ಮಡಿಕೊಳ್ಳೇಬೇಕಲ್ವೇನ್ರಿ? ನಮ್ಮ ಸೇಫ್ಟಿ ಮಡಿಕೊಂಡಿದ್ವಲ್ಲ, ಅದರಿಂದ ನಾವು ಬಾರ್ಕೋಲು ಪರ್ಕೆನ ತಯಾರಾಗಿದ್ದೀವಿ. ಇವತ್ತು ಹೆಸರಿಗೆ ಕೊಡ್ತಾ ಇದ್ದೀವಿ. ಈಗ 1, 10, 20 ಬಂದಿರ್ಬೋದು, ರಾಜ್ಯದ ಉದ್ದಕ್ಕೂ ಇನ್ನು ಪರ್ಕೆ ಬಾರ್ಕೋಲ್ ರೆಡಿಯಾಗಿ ಇಲ್ಲಿ ಬರ್ತವೆ. ನಮ್ಮ ತಾಯಿ ಎದೆಯಲ್ಲಿ ಏನು ಕುಡಿತೀವಲ್ಲ ಅದು ಹಾಲಿದ್ದಂಗಿದೆ, ಇದು ಅಮೃತ. ತಾಯಿ ಮಕ್ಳಿಗೆ ಕುಡಿಸ್ತಾಳೆ, ಈ ಭೂಮಿ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಅನ್ನ ಹಾಲು ಕುಡಿಸುತ್ತೆ. ಇಂಥದ್ದು ಕಿತ್ಕೊಂಡ್ರೆ ಆ ಸರ್ಕಾರಗಳು ಉಳಿಯಲ್ಲ, ಅಧಿಕಾರಿಗಳು ಉಳಿಯಲ್ಲ. ಅವರೆಲ್ಲ ಇವ್ರ ಶಾಪ ಸಡನ್ನಾಗಿ ಇವ್ರಿಗೆ ತಗಲತ್ತೆ, ಇವರೆಲ್ಲ ನಾಶ ಆಗಿ ಹೋಗ್ತಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾರು ಅಧಿಕಾರದಲ್ಲಿ ಐತೆ ಅಂದರೆ ಇವತ್ತು ಚಳಿವಳಿಗಳು. ನೋಡಮ್ಮ, ಸರ್ಕಾರಗಳಿಗೆ ಪಾಠ ಕಲಿಸೋಕ್ಕೆ ನಿನ್ನೆ ಒಂದು ಅಂಥ ಪಾಠ ಕಲಿಸಿದ್ದೀವಿ. ಸರ್ವೆ ಮಾಡೋಕ್ಕೆ ಯಾರಪ್ಪ ಅಂದ್ರಿ? ಅದು ಸರ್ವೆ ಮಾಡೋಕ್ಕೆ ಯಾರಪ್ಪ ಅಂದಪ್ಪ? ಇದೆ ಸರ್ಕಾರದ್ದು, ಇಲ್ಲ ಅವ್ರದ್ದು, ಇಲ್ಲ ಡಿ ಕೆ ಅವ್ರದ್ದು, ಇನ್ಯಾರ್ದದು? ಇದು ಸರ್ವೆ ಮಾಡಬೇಕು ಅಂದರೆ ರೈತನ ಹತ್ರ ಫಸ್ಟು ಮಾತುಕತೆ ಆಗಬೇಕು. ನಾವು ಜಮೀನು ಕೊಡ್ತೀನಿ ಅಂದರೆ ಮಾತ್ರ ಸರ್ವೆ ಮಾಡೋಕ್ಕೆ ಬರಬೇಕು. ನಾವು ಅದು ಬಸ್ತಿ ಕಟ್ತೀನಿ ಅಂದರೆ ಸರ್ವೆ ಮಾಡೋಕ್ಕೆ ಬರೋಕು. ಇವ್ರು ಏಕಾಗಿ ನಮ್ಮ ಹೊಲ್ದಳಿಗೆ ಬರ್ತಾರೆ ಅಂದರೆ ನಾವೇನು ಮಾಡ್ಬೇಕ್ರಿ? ಈಗ ಯಾಕೆ ಬಂದಿದ್ವಿ ಅಂದರೆ ಸರ್ಕಾರಕ್ಕೆ ಡಿ ಸಿ ಕೇಳ್ತಾ ಇದ್ದೀವಿ. ನಿನ್ನ ಡಿ ಸಿ ಆಫೀಸ್ ಒಳಗೆ ಬಂದರೆ ಪರ್ಮಿಷನ್ ಕೇಳಿ ನಾವು ಒಳಗೆ ಬರ್ಬೇಕು. ಒಂದು ಮುಖ್ಯಮಂತ್ರಿ ಆಫೀಸ್ಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಕೇಳೋಗ್ಬೇಕು. ನಮ್ಮ ಜಮೀನಲ್ಲಿ ಕಾಲಿಟ್ಟಿದ್ದಾರಲ್ಲ, ಈಗ ನಾವು ಪರ್ಮಿಷನ್ ಕೇಳ್ಬೇಕು ಡಿ ಸಿ ಅವ್ರನ್ನ. ಡಿ ಸಿ ಅವರಿಗೆ ನಮ್ಗೊಂದು ಪರ್ಮಿಷನ್ ಕೊಡಿ. ನಮ್ಮ ಕಳ್ರಂಗೆ ನಾವು ಹೊಲ್ದಾಗ ನುಗ್ಗಿದಾರಲ್ಲ, ಅವ್ರನ್ನ ಕಾಲು ಕತ್ತರಿಸ್ಬೇಕು, ಕೈ ಕತ್ತರಿಸ್ಬೇಕು, ಏನು ಮಾಡ್ಬೇಕಂತ ಪರ್ಮಿಷನ್ ಬೇಕಲ್ರಿ. ಪರ್ಮಿಷನ್ ಕೊಡಿಬೇಕಪ್ಪ ಡಿ ಸಿ ಅವ್ರಂತೆ ಕೊಡಿ ಅಂತ ಕೇಳಕ್ಕೆ ಬಂದಿದ್ವಿ. ಯಾಕೆ ನಮ್ಮ ಜಮೀನು ಏಕೆ ಬರ್ತಾರಂದ್ರೆ ಇವ್ರು ಕಳ್ರಲ್ವೇನ್ರಿ? ಕಳ್ರನ್ನ ಏನು ಮಾಡ್ಬೇಕು ನಾವು? ಕದಿಮ್ರಿ ಏನು ಮಾಡ್ಬೇಕು ನಾವು? ರಿಯಲ್ ದಂಧೆಗಳು ಏನು ಮಾಡಬೇಕು? ಅದರಲ್ಲೂ ನಮ್ಮ ಜಮೀನು ಅಂದರೆ ನಾವು ಭಾರಿ ಗೌರವದಿಂದ ಪೂಜೆ ಮಾಡಿ ಬಂಗಾರ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅನ್ನ ಹಾಕೋ ಜನ ನಾವು. ಅನ್ನ ಹಾಕೋ ಜಾಗಕ್ಕೆ ನೀವು ಹೆಂಗೆ ಬೇಕಂಗೆ ನುಗ್ಗಿಬಿಟ್ಟು ಗೂಳಿ ಥರ ನಮ್ಮ ಜಾಗನ ಹಾಳು ಮಾಡೋಕ್ಕೆ ಬರ್ತೀನಿ ಅಂದರೆ ನಾವೀಗ ಅವ್ರಿಗೊಂದು ಗತಿ ಕಾಣಿಸ್ಬೇಕಲ್ವೇನ್ರಿ? ಬಟ್ ಕಾನೂನು ಕೈ ತಗೋಬೇಕಲ್ಲ, ಕಾನೂನು ಬೇಕಲ್ಲ. ಡಿ ಸಿ ತಾನೇ ಕಾನೂನು ಮಾಡೋಣ. ಡಿ ಸಿಗೆ ಹೇಳ್ತಾ ಇದ್ದೀವಿ, ಅಪ್ಪ ಡಿ ಸಿ ಅವರೇ, ಈಗ ಯಾರು ಅಧಿಕಾರಿಗಳು ಬಂದ್ರಲ್ಲ ಅವ್ರನ್ನ ಕೈ ಕತ್ತರಿಸ್ಬೇಕು, ಕಾಲು ಕತ್ತರಿಸ್ಬೇಕು, ಪರ್ಮಿಷನ್ ಕೊಡಪ್ಪ ಅಂತ. ಯಾಕೆ ನಮ್ಮ ಹೊಲ್ದೊಳಗೆ ನುಗ್ಗಿ ಲೂಟಿ ಮಾಡಿಬಿಟ್ಟಿದ್ದಾರೆ. ಲೂಟಿ ಮಾಡೋಕ್ಕೆ ಒಂದು ಅರ್ಥ ಬೇಕಲ್ಲ. ಅದಕ್ಕೆ ಅವ್ರ ಮೇಲೆ ಈಗೇನು ನಮ್ಮ ರೈತರ ಮೇಲೆ ಎಫ್ ಐ ಆರ್ ಮಾಡಿಸ್ತೀಯಲ್ಲಪ್ಪ, ಅಧಿಕಾರಿಗಳ ಮೇಲೆ ಯಾಕೆ ನೀವು ಎಫ್ ಐ ಆರ್ ಆಗಿಲ್ಲ? ಪೊಲೀಸರನ್ನ ನಮ್ಮನ್ನು ಕೂರಿಸಿ, ಕಮಿಷನ್ ನಮ್ಮನ್ನು ಕೂರಿಸಿ, ರೈತರನ್ನ ನೀವು ಇಲ್ಲೇ ಕೂತ್ಕೊಳ್ಳಿ, ನಾವು ಮಾತುಕತೆ ಮಾತಾಡ್ತೀವಿ, ನಿಮ್ಮ ಜೊತೆ ಭಾರಿ ಸ್ಪಂದಿಸ್ತು ಅಂತ ಹೇಳ್ದಂಥ ಕಳ್ಳರು ಹಿಂದ್ಗಡೆ ಯಾಕ್ರಿ ಹೋಗ್ಬೇಕಾಯ್ತು? ಹಿಂದ್ಗಡೆ ಹೋಗಿ ನಮ್ಮ ಜಮೀನಿಗೆ ಸರ್ವೆ ಮಾಡೋಕ್ಕೆ ಹೋಗ್ತಾರೆ ಅಂದರೆ ನಾವೇನು ಮಾಡ್ಬೇಕು ಈಗ ಅವ್ರನ್ನ? ಈಗ ನೀವು ಹೇಳ್ಬೇಕಲ್ಲ, ಡಿ ಸಿ ಹೇಳ್ಬೇಕಲ್ಲ. ಅದಕ್ಕೆ ಡಿ ಸಿ ಪರ್ಮಿಷನ್ ಕೇಳ್ತಾ ಇದ್ದೀವಿ. ಆ ಹೋಗಿರೋಂಥ ಅಧಿಕಾರಿಗಳ್ನ ಯಾಕೆ ಕೈ ಕತ್ತರಿಸ್ಬೇಕು, ಯಾಕೆ ಕಾಲು ಕತ್ತರಿಸ್ಬೇಕು, ಅವ್ರನ್ನೇನು ಮಾಡ್ಬೇಕು? ಅದೇ ನೀನೇ ಆರ್ಡ್ರ್ ಮಾಡ್ಬೇಕು ಡಿ ಸಿ ಅವ್ರು. ಯಾಕೆ ನನ್ನ ಜಮೀನಿಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಇಲ್ದಲ್ಲ ಓದ್ನಲ್ಲ, ಅದಕ್ಕೇನು ಕಾನೂನು ನೀನೇ ಅಲ್ಲೊಬ್ಬ ಬರೀನ್ ಡಿ ಸಿ ಅವರೇ? ಈಗ ಬರೀ ನೀನು ನಮ್ಮ ಜಮೀನಿಗೆ ಹೋಗಿ ಹಾಳು ಮಾಡಿದ್ದಾನೆ, ದಬ್ಬಾಳಿಕೆ ಮಾಡಿದ್ದಾರೆ. ಇವತ್ತು ಪೊಲೀಸ್ ಮುಂದೆ ಹಿಡ್ಕೊಂಡು ನಮ್ಮ ಮೇಲೆ ಮಾಡಿದ್ದಾರೆ. ಪೊಲೀಸ್ದಲ್ಲಿ ಲಾಠಿ ಇದೆ, ನಮ್ಮ ಹತ್ರ ಏನಿದೆ? ನಮ್ಮ ಹತ್ರ ಬಾರ್ಕೋಲು ಪರ್ಕೆ ಇದು ನಾವು ಮಡಿಕೊಳ್ಳೇಬೇಕಲ್ವೇನ್ರಿ? ನಮ್ಮ ಸೇಫ್ಟಿ ಮಡಿಕೊಂಡಿದ್ವಲ್ಲ, ಅದರಿಂದ ನಾವು ಬಾರ್ಕೋಲು ಪರ್ಕೆನ ತಯಾರಾಗಿದ್ದೀವಿ. ಇವತ್ತು ಹೆಸರಿಗೆ ಕೊಡ್ತಾ ಇದ್ದೀವಿ. ಈಗ 1, 10, 20 ಬಂದಿರ್ಬೋದು, ರಾಜ್ಯದ ಉದ್ದಕ್ಕೂ ಇನ್ನು ಪರ್ಕೆ ಬಾರ್ಕೋಲ್ ರೆಡಿಯಾಗಿ ಇಲ್ಲಿ ಬರ್ತವೆ. ರೈತನ ಹುತಾತ್ಮ ಕಾರ್ಯಕ್ರಮ ಮಾಡಬೇಕು. ಪ್ರತಿ ವರ್ಷವೂ ಏನು ರೈತರ ಮೇಲೆ ಗುಂಡಾಕಿ ಕೊಂದ್ರಲ್ಲಮ್ಮ, ಇದು 46ನೇ ವರ್ಷ ಇದು. ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ವರ್ಷ 46ನ ಏನು ಬರುತ್ತೆ ರೈತ ಹುತಾತ್ಮ ಕಾರ್ಯಕ್ರಮನ ಇಲ್ಲೇ ಮಾಡಬೇಕು ಅಂತ.
ಒಂದು ತೀರ್ಮಾನ ತಳಕ್ಕೆ ಬಂದಿದೆ. ಯಾಕೆಂದರೆ ರೈತರು ಸತ್ ಮೇಲೆ ಹುತಾತ್ಮ ಕಾರ್ಯ ಮಾಡ್ತಿದ್ದು, ಜೀವ ಸತ್ತ ಸರ್ಕಾರಕ್ಕೆ ಹುತಾತ್ಮ ಕಾರ್ಯಕ್ರಮ ಮಾಡೋಕ್ಕೆ 21ಕ್ಕೆ ಇಲ್ಲೇ ಮಾಡಬೇಕು ಅಂತ ಒಂದು ಗಟ್ಟಿಯಾಗಿ ನಿನ್ನೆ ತಾಳಕ್ಕೆ ಬಂದಿದ್ದು. ಯಾಕೆಂದರೆ ಸರ್ಕಾರನ ಕಿತ್ತು ಬಿಸಾಕಿದ್ದು, ರೈತರ ಮೇಲೆ ಕೈ ಎತ್ತಿ ಸರ್ಕಾರಗಳು, ಲಾಠಿ ಎತ್ತಿ ಸರ್ಕಾರಗಳು ಯಾವುದೂ ಉಳಿದಿಲ್ಲ. ಯಾಕೆಂದರೆ ಇದೇ ಸರ್ಕಾರ ರೈತರ ಮೇಲೆ ಗುಂಡಾರಿಸಿದ್ರೆ ನಿಮಗೆ ಗೊತ್ತಿರ್ಬೋದು. ಅಂಥ ಸರ್ಕಾರನ ಕಿತ್ತು ಬಿಸಾಕಿದ್ದು ರೈತ ಸಂಘ ಚಳವಳಿಗಳು. ಇವತ್ತು ಆ ಸರ್ಕಾರನ ಕಿತ್ತು ಬಿಸಾಕೋದು ಇವತ್ತು ನಾವೇ ಅಂತ ಎಚ್ಚರಿಕೆ ಕೊಡೋಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ಇವಾಗ ಏನಿಷ್ಟೆಲ್ಲ ಸ್ಟ್ರೈಕ್ ಎಲ್ಲ ಮಾಡ್ತಾ ಇದ್ದೀರಾ, ಬಿಡದಿ ಟೌನ್ಶಿಪ್ಗೆ ಅದು ಇದು ಅಂತೆಲ್ಲ ಓಡಾಡ್ತಾ ಇದ್ದೀರಾ, ಆದರೆ ಇನ್ನೂ ಸಹ ಇಲ್ಲಿಗೆ ಯಾವುದೇ ಶಾಸಕರಾಗಿರ್ಬೋದು, DC ಆಗಿರ್ಬೋದು, ಯಾವುದೇ ನಿಟ್ಟಲ್ಲೂ ಸಹ ಇಲ್ಲಿಗೆ ಬಂದಿಲ್ಲ, ಏನನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಯಾವುದಕ್ಕೂ. ರಾಜಕಾರಣಿಗಳು ಪುಡಾರಿಗಳು ರೀ, ಅವ್ರದ್ದು 5 ವರ್ಷ, ಎಷ್ಟು ವರ್ಷ ಅವ್ರದ್ದು 5 ವರ್ಷ ನನ್ನ ಮನೆ ಬಾಗಿಲಿಗೆ, ನಮ್ಮ ಹೆಣ್ಮಕ್ಳ ಬಾಗಿಲಿಗೆ ಕಾಲಿಡಕ್ಕೆ ಬರಲೇಬೇಕು. ಇನ್ನಿರೋದಿನ್ನು 1.5 ವರ್ಷ ಗೂಟ ಹೊಡ್ಕೊಂಡು ಕೂರ್ತಾರಮ್ಮ ಸ್ವಾಮಿ. ನಾವು ಅವ್ರಿಗೆ ಕಳಿಸಿರೋ ಭಿಕ್ಷೆ ಯಾರನ್ನ, ಈಗೇನು 228 ಜನ ಹೋಗ್ಯಾರಲ್ಲ ಸ್ವಾಮಿ, ವಿರೋಧ ಪಕ್ಷರಿಗೆ ಹೇಳ್ತೀವಿ ಅಷ್ಟೇ. ನಿಮಗೆ ಗೌರವ ಇತ್ತಂದರೆ ನಮ್ಮ ಹತ್ರಕ್ಕೆ ಬಂದು ನಾಟಕ ಆಡ್ಬೇಡಿ. ನೀವು ವಿಧಾನಸೌಧದಲ್ಲಿ ಬೀಗ ಜಡೀರಿ, ನಿಮಗೆ ತಾಕತ್ತಿದ್ರೆ ಒಳಗಡೆ ನೀವು ಬೀಗ ಹಾಕಿ, ಹೊರಗಡೆ ನಾವು ಬೀಗ ಹಾಕ್ತೀವಿ. ಆಗ ನಿಮ್ಮನ್ನು ಒಪ್ಕೋತೀವಿ, ಸಬಸ್ಗೀರಿ ಕೊಡ್ತೀವಿ. ನೀವು ಕಣ್ಣೀರು ವರ್ಷಕ್ಕೆ ಬರ್ತೀರಿ. ಈ 3 ಪಕ್ಷನೂ ರೈತರಿಗೆ ಕಣ್ಣಿ ಮಣ್ಣು ಹಾಕೊಂತಾರೆ. ಈಗಲೇ ಕೊಡ್ತಾ ಇದ್ದೀವಿ. ನಿಮಗೆ ಗೌರವ ಇತ್ತು ಅಂದರೆ ನಾಳೆಯಿಂದನೇ ವಿಧಾನಸೌಧನ ಬೀಗ ಹಾಕಿ, ಆಗ ನಾವು ಒಪ್ಕೋತೀವಿ ನಿಮಗೆ ಗೌರವಿಸ್ತೀವಿ. ಬೀಗ ಹಾಕೋದು ಬಿಟ್ಟು ಇಲ್ಲಿ ಬರೋದು ಬೇಡ. ಇಲ್ಲಿ ನಾವು ಸೇವೆ ಮಾಡ್ತೀವಿ, ಇಲ್ಲಿ ನಾವು ರಿಪೇರಿ ಮಾಡ್ತೀವಿ, ಒಳಗಡೆ ನೀವು ರಿಪೇರಿ ಮಾಡಿ. ಇದು ಕಡೆಗೆ ಎಚ್ಚರಿಕೆ ಕೊಡ್ತೀವಿ. ರೈತರ ಪರವಾಗಿ ಯಾವ MLA ಮಿನಿಸ್ಟ್ರು ರೈತರ ಪರವಾಗಿ ಕೆಲಸ ಮಾಡ್ತಾನೆ ಅವನ್ನ ಸ್ವಾಗತ ಮಾಡಿ ಒಳಗೆ ಕರೀತೀವಿ. ನಾಳೆ ನಮ್ಮ ಪರವಾಗಿ ಯಾರು ಮಾಡಲ್ಲ, ಪ್ರತಿ ಹಳ್ಳಿಲಿ ಹಳೆ ಮೆಟ್ಟು ತಗೊಂಡು ಅವ್ರು ರಿಪೇರಿ ಮಾಡಿ. ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವಾಗ ನಾವು ಬಿಡದಿ ಸುತ್ತಮುತ್ತ ಏನು ನೋಡ್ತಿದ್ದೀವಿ, ಎಷ್ಟು ಫಲವತ್ತತೆಯಿಂದ ಇದೆ ಭೂಮಿ. ಈ ಭೂಮಿನ ಬಿಟ್ಕೊಟ್ರೆ ಏನಾಗ್ಬೋದು? ನೋಡ್ರಿ, ಈ ಭೂಮಿ ಕೊಡೋದು ಒಂದೇ, ನಮ್ಮ ಹೆಂಡತಿ ಮಕ್ಕಳನ್ನ ಹಡ ಮಾಡ್ಕೋದು ಒಂದೇ. ನಮ್ಮ ತಾಯಿ ಎದೆಯಲ್ಲಿ ಏನು ಕುಡಿತೀವಲ್ಲ ಅದು ಹಾಲಿದ್ದಂಗಿದೆ, ಇದು ಅಮೃತ. ತಾಯಿ ಮಕ್ಳಿಗೆ ಕುಡಿಸ್ತಾಳೆ. ಈ ಭೂಮಿ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಅನ್ನ ಹಾಲು ಕುಡಿಸುತ್ತೆ. ಇಂಥದ್ದು ಕಿತ್ಕೊಂಡ್ರೆ ಆ ಸರ್ಕಾರಗಳು ಉಳಿಯಲ್ಲ, ಅಧಿಕಾರಿಗಳು ಉಳಿಯಲ್ಲ. ಅವರೆಲ್ಲ ಇವ್ರ ಶಾಪ ಸಡನ್ನಾಗಿ ಇವ್ರಿಗೆ ತಗಲುತ್ತೆ. ಇವರೆಲ್ಲ ನಾಶ ಆಗಿ ಹೋಗ್ತಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾರು ಅಧಿಕಾರದಲ್ಲಿ ಐತೆ ಅಂದರೆ ಇವತ್ತು ಚಳಿವಳಿದ ನಮ್ಮ ಹತ್ರ ಭಿಕ್ಷೆ ಕೇಳಿದ್ರಲ್ಲ, ಭಿಕ್ಷೆ ಕೊಟ್ಟಿದ್ದು. ಇವತ್ತು ಭಿಕ್ಷೆನ ಅದೇ ಭಿಕ್ಷೆ ನೀವು ಕೇಳಬೇಕಾಗತ್ತೆ, ಅದೇ ಭಿಕ್ಷೆ ನಮ್ಮ ತಕ್ಕ ಬರಬೇಕಾಗುತ್ತೆ. ಈ ಬಿಡದಿನ ಕೈ ಬಿಡಲಿಲ್ಲ ಅಂದರೆ ಸರ್ಕಾರ ಕಿತ್ತು ಬಿಸಾಕ ತಾಕತ್ತು ಈ ಚಳವಳಿನ ಮುಂದಿನ ಕೆಲಸನ ಮಾಡ್ತೀವಿ.